ಸೊ ಸ್ಟೂಡೆಂಟ್ಸ್, ಇವಾಗ ನೀವು ವೆಯ್ಟ್ ಮಾಡ್ತಾ ಇದ್ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಸೊ ಮಧ್ಯಾಹ್ನ ಒಂದು ಲಿಂಕ್ ಬಿಟ್ಟಿದ್ರು, ಅದರಲ್ಲಿ ತುಂಬಾ ವೇರಿಯೇಷನ್ಸ್ ಇತ್ತು. ಕಟ್ ಆಫ್ ಒಂದು ಬಿಟ್ಟಿದ್ರು, ತುಂಬಾ ವೇರಿಯೇಷನ್ಸ್ ಇತ್ತು. ಸರ್ ಏನ್ ಸರ್ ಇದು 19ನೇ ರ್ಯಾಂಕ್ ಬಂದಿದೆ, ಅಲಾಟ್ಮೆಂಟ್ ಆಗಿಲ್ಲ. 14ನೇ ರ್ಯಾಂಕ್ ಬಂದು ಅಲಾಟ್ಮೆಂಟ್ ಆಗಿಲ್ಲ, ಇವೆಲ್ಲ ಇತ್ತು. ಇವಾಗೆಲ್ಲ ಸಾರ್ಟ್ ಔಟ್ ಆಗಿ ಸಾಯಂಕಾಲ ಒಂದು ಲಿಂಕ್ ಬಿಟ್ರು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅನ್ಬಿಟ್ಟು. ಮತ್ತೆ ಕಟ್ ಆಫ್ ಪಿ ಡಿ ಎಫ್ ಬಿಟ್ಟಿದ್ದಾರೆ, ಮಾಕ್ ಕಟ್ ಆಫ್ ಪಿ ಡಿ ಎಫ್ ಅನ್ಬಿಟ್ಟು. ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸುಮಾರು ಡೌಟ್ಸ್ ನಿಮ್ ತಲೆಯಲ್ಲಿ ಓಡ್ತಾ ಇದೆ ಇವಾಗ. ಸರ್ ರಿಸಲ್ಟ್ ಟೆಂಪ್ರವರಿನ ಪರ್ಮನೆಂಟಾ, ಚೇಂಜ್ ಆಗುತ್ತಾ, ಚೇಂಜ್ ಆಗಲ್ವಾ, ಇದು ಫಸ್ಟ್ ರೌಂಡ್ ರಿಸಲ್ಟ್ಸ್ಗೂ ಸೇಮ್ ಉಳಿಯುತ್ತಾ, ಇವಾಗ ಏನಿದೆ ಅದೇ ಬರುತ್ತಾ ಹೋಗುತ್ತಾ, ಮತ್ತೆ ಮತ್ತೆ ನಾನು ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಅಲಾಟ್ಮೆಂಟ್ ಆಗಿದೆ ಅದೇ ಇಟ್ಕೊಬೋದಾ, ಆಪ್ಷನ್ ಎಂಟ್ರಿ ಮಾಡ್ಬೋದಾ, ಮತ್ತೆ ಕ್ಯಾಸ್ಟ್ ಕ್ಯಾಟಗರಿ ನಂದಿದೆ ಬಟ್ ಆದ್ರೂ ಜಿ ಎಂ ಅಲಾಟ್ಮೆಂಟ್ ಆಗಿದೆ. ವೆನ್ ಐ ನೀಡ್ ಟು ಸೆಲೆಕ್ಟ್ ದ ಚಾಯ್ಸಸ್ ಸೆಲೆಕ್ಟ್ ಮಾಡಬೇಕು. ನಂಬರ್ ಆಫ್ ಡೌಟ್ಸ್ ಬರುತ್ತೆ. ಓಕೆ, ನನಗೆ ಎಷ್ಟು ನನ್ನ ಗಮನಕ್ಕೆ ಬಂದಿದೆ ಅಷ್ಟು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿದೀನಿ ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ಅದಕ್ಕೆ ವಿಡಿಯೋ ಎಂಡ್ ವರ್ಗೂ ನೋಡ್ತಾ ಇರಿ, ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಶಾರ್ಟ್ಲಿ M3 ಕೋಚಿಂಗು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ 2027 ಲಾಂಗ್ ಟರ್ಮ್ ಕೋಚಿಂಗು ಸ್ಟಾರ್ಟ್ ಮಾಡಿದೀನಿ. ನಿಮ್ಮ ಜೂನಿಯರ್ಸ್ ನ ರೆಫರ್ ಮಾಡಿ, ND ಅಕಾಡೆಮಿಕ್ ಸಪೋರ್ಟ್ ಇರಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ಥಿಂಗ್, ರಿಸಲ್ಟ್ಸ್ ಹೆಂಗ್ ನೋಡ್ಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, KA ವೆಬ್ಸೈಟ್ ಹೋದ್ರೆ ಇಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಜಸ್ಟ್ ನೀವು ನಿಮ್ಮ CET ನಂಬರ್, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ರೆ ಸಾಕು. ಕ್ಯಾಪ್ಚಾ ಎಂಟ್ರಿ ಮಾಡಿದ್ರೆ ನಿಮ್ಗೆ ಸಬ್ಮಿಟ್ ಅಂತ ಕೊಟ್ರೆ, ಚೆಕ್ ರಿಸಲ್ಟ್ ಅಂತ ಬಂದ್ರೆ ರಿಸಲ್ಟ್ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ರಿಸಲ್ಟ್ ಈ ತರ ಬರುತ್ತೆ. ಓಕೆ, ಸೊ ಈ ತರ ಸೇಮ್ ರಿಸಲ್ಟ್ ಬರುತ್ತೆ. ಆಮೇಲೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ರೆ, ಇದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ಸದ್ಯಕ್ಕೆ ಇವಾಗ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಥವಾ ಮಾಕ್ ಸೀಟ್ ಅಲಾಟ್ಮೆಂಟ್, ಇದು ಮೇನ್, ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ನಿಮ್ಗೆ ಒಂದು ರಿಸಲ್ಟ್ ಶೀಟ್ ತರ ಬಂದಾಗ ನಿಮ್ಗೆ ಇಲ್ಲಿ ಗೊತ್ತಿರುತ್ತೆ, CT ನಂಬರ್ ಬಂದಿರುತ್ತೆ. ಮತ್ತೆ ಯಾವ ಕ್ಯಾಟಗರಿ, ಅಪ್ಲೈಡ್ ಕ್ಯಾಟಗರಿ, ನೀವು ಕ್ಯಾಟಗರಿಗೆ ಎಲಿಜಿಬಲ್ ಆಗಿದ್ರೆ 2A ಅಂತ ಈ ಸ್ಟೂಡೆಂಟ್ 2A ಎಲಿಜಿಬಲ್ ಆಗಿದೆ. ನಿಮ್ಮ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ 303. ಮತ್ತೆ ಡಿಸಿಪ್ಲಿನ್ ಮತ್ತೆ ಇಂಜಿನಿಯರಿಂಗ್ ಬರುತ್ತೆ. ನೋಡಿ, ಕಾಲೇಜ್ ಅಲಾಟೆಡ್ ಇದೆ ಮೇನ್ ಥಿಂಗ್. ಕೆಲವ್ರಿಗೆ ತುಂಬಾ ಖುಷಿಯಾಗಿದೆ, ಕೆಲವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ. ಓಕೆ, ಯಾಕೆ ಸರ್ ಎಲ್ಲ ಹೇಳ್ತೀನಿ. ಕಾಲೇಜ್ ಅಲಾಟೆಡ್ ಬಂದು, ಈ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ವಿತ್ ಕೋಡ್, ವಿತ್ ಅಡ್ರೆಸ್ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಏನ್ ಬಂದಿದೆ, ನಿಮ್ಮ ಆಪ್ಷನ್ ಎಂಟ್ರಿ ನೀವು ಮಾಡಿದೀರಾ, ಅದು ಇದೆಯಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಮೇನ್ ಥಿಂಗು, ಕೋರ್ಸ್ ಅಲಾಟೆಡ್, ಆ ಕಾಲೇಜಲ್ಲಿ ಅದೇ ಕೋರ್ಸ್ ಅಲಾಟ್ಮೆಂಟ್ ಆಗಿದೆಯಾ ಅದು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವರಿಗೆ PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ಸ್ ಕ್ಯಾಂಪಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲಾಟ್ಮೆಂಟ್ ಆಗಿದೆ. ಓಕೆ, ಆಮೇಲೆ ಕ್ಯಾಟಗರಿ ಅಲಾಟೆಡ್ ಇದೆ. ಮೇನ್ ಥಿಂಗ್, ಕ್ಯಾಟಗರಿ ಅಲಾಟೆಡ್ ಬಂದು GM ಇದೆ. ಇವರು 2A ಇದೆ, ಆದ್ರೆ GM ಅಲಾಟ್ಮೆಂಟ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ 5, ಇಲ್ಲಿ ಏನ್ ಇಂಡಿಕೇಟ್ ಆಗಿದೆ, ನೀವೇನ್ ಆಪ್ಷನ್ ಎಂಟ್ರಿ PDF ಅಲ್ಲಿ ಎಂಟ್ರಿ ಮಾಡಿದಿರಾ, ಯಾವ ಆರ್ಡರ್ ಎಂಟ್ರಿ ಮಾಡಿದಿರಾ, ಅಂದ್ರೆ ಇವ್ರಿಗೆ 5ನೇ ಸೀರಿಯಲ್ ನಂಬರ್ ಅಲಾಟ್ಮೆಂಟ್ ಆಗಿದ್ರೆ ಅದೇ 5ನೇ ಬಂದಿರಬೇಕು. ಬೇರೆ ಬಂದಿದ್ರೆ ಚೇಂಜಸ್ ಆಗುತ್ತೆ. ಆಮೇಲೆ ಇವಾಗ ಸದ್ಯಕ್ಕೆ ಕೇಳೋದು ನೆಕ್ಸ್ಟ್ ಕ್ವಶನ್, ಸರ್ ಚೇಂಜಸ್ ಆಗುತ್ತಾ, KA ಗಮನಕ್ಕೆ ತರಬೇಕಾ, ಮೀಟ್ ಮಾಡ್ಬೇಕಾ? ಏನು ಮಾಡಂಗಿಲ್ಲ, ತಲೆ ಕೆಡ್ಸ್ಕೊಂಬೇಡಿ, ಅದ್ರ ಬಗ್ಗೆ ಮಾತಾಡ್ತೀನಿ. ನೋಡಿ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ, ಇನ್ನೊಂದು ಸ್ಟೂಡೆಂಟ್ ಅಪ್ಲೈಡ್ ಕ್ಯಾಟಗರಿ ಬಂದು ST ಇದೆ, ಇವ್ರ ರ್ಯಾಂಕಿಂಗ್ 12,991 ಇದೆ. ನೋಡಿ, ಇವ್ರಿಗೆ JSS ಅಕಾಡೆಮಿ ಅಲಾಟ್ಮೆಂಟ್ ಆಗಿದೆ, ಬಟ್ STG ಅಂತ ಬಂದಿದೆ. ಅಂದ್ರೆ ಕ್ಯಾಟಗರಿ ಅಲಾಟ್ಮೆಂಟ್ ಬಂದು STG ಅಂತ ಬಂದಿದೆ. ಅಂದ್ರೆ ST ಕ್ಯಾಟಗರಿ, ST ಜನರಲ್ ಅಲಾಟ್ಮೆಂಟ್ ಆಗಿದೆ. ಓಕೆ, ಅದಾದ್ಮೇಲೆ SC ಬಂದಿದೆ. ನೋಡಿ, SC ಇದ್ರೆ ಇವ್ರಿಗೆ GM ಅಲಾಟ್ಮೆಂಟ್ ಆಗಿದೆ. ಓಕೆ, SC ಕ್ಯಾಟಗರಿ ಇದ್ರೂನು ಜನರಲ್ ಅಲಾಟ್ಮೆಂಟ್ ಆಗಿದೆ. ಇವ್ರದ್ದು ಡೌಟ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ನೋಡಿ, ST ಕ್ಯಾಟಗರಿಗೆ GM ಅಲಾಟ್ಮೆಂಟ್ ಆಗಿದೆ. ಸೊ 3A ಕ್ಯಾಟಗರಿಗೆ 3A GL ಅಲಾಟ್ಮೆಂಟ್ ಆಗಿದೆ, GM ಆಗಿಲ್ಲ. ಓಕೆ, ಆಮೇಲೆ ಇದು ಮೇನ್ ಥಿಂಗ್. ನೋಡಿ, ಇಲ್ಲಿ ನೋಡ್ಬೇಕಾಗಿರೋದು ಮೇನ್ ಥಿಂಗ್, ದಿಸ್ ಇಸ್ ಓನ್ಲಿ ಅನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್. ಇದು ಮೈನ್ 1 by 1 ಬರ್ತಾವ, ಇಲ್ಲಿ ಕ್ವಶನ್ಸ್ ಬರೋಣ 1 by 1. ಫಸ್ಟ್ ಥಿಂಗ್ ಬರೋದು ನೀವು ಇಲ್ಲಿ, ಸರ್ ರಿಸಲ್ಟ್ ಟೆಂಪ್ರವರಿನ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ. ನನ್ನ ಪ್ರಕಾರ, ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಹೇಳೋದಾದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದು ಒಂಥರ ರಿಯಲ್ ಸೀಟ್ ಅಲಾಟ್ಮೆಂಟ್ ಇದ್ದಂಗೆ. ಅಂದ್ರೆ ಇವಾಗ ಏನ್ ಮಾಕ್ ಅಲಾಟ್ಮೆಂಟ್ ಆಗಿದೆ, ಇಟ್ಸ್ ಅ ಟೆಂಪ್ರವರಿ. ಬಟ್ ಆಕ್ಚುಲಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಿಮಗೆ 10th ಆಗಸ್ಟ್ ಮುಗಿಯುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಚೆಕ್ ಮಾಡಬಹುದು, ಅಲ್ಲಿ ಕ್ಲೋಸ್ ಡೇಟ್ ಬಂದು 10th ಆಗಸ್ಟ್ 11 AM ಅಂತ ಇದೆ. ಓಕೆ, ಅಲ್ಲಿ ಮುಗಿಯುತ್ತೆ. ಅದಾದ್ಮೇಲೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಬರುತ್ತೆ. ಸೊ ಅಲ್ಲಿವರೆಗೂ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಮಾಕ್ ಅಲಾಟ್ಮೆಂಟ್. ಅಂದ್ರೆ ಈ ರಿಸಲ್ಟ್ ಇಟ್ಕೊಂಡು ನೀವು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀನಿ ಅಥವಾ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದ್ರೆ ಯಾವುದು ಆಗಲ್ಲ. ಅರ್ಥ ಇದೆ? ಇದು ಬಂದು ಟೆಂಪ್ರವರಿ ರಿಸಲ್ಟ್. ಬಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಸರ್, ಸೇಮ್ ಕಾಲೇಜೇ ಉಳಿಯುತ್ತೆ, ಅದನ್ನೇ ಕೇಳೋದು ನಿಮಗೆ. ಸರ್ ರಿಸಲ್ಟ್ ವಿಲ್ ಚೇಂಜ್ ಇನ್ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್. ಯಾಕಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಏನ್ ಬರುತ್ತೆ, ಅದು ಬಂದು ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮ್ಗೆ. ಸೊ ಅದು ಚೇಂಜಸ್ ಆಗುತ್ತಾ ಇಲ್ವಾ, ಅದು ಹೆಂಗೂ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಅನುಭವಕ್ಕೆ ಬಂದಿರೋ ಪ್ರಕಾರ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏನ್ ಬಂದಿದೆ 98 to 99% ಸೇಮ್ ಇರುತ್ತೆ. ಆಮೇಲೆ ಚೇಂಜಸ್ ಆಗುತ್ತೆ. ಅಂದ್ರೆ ಇವಾಗ ಬಂದಿರೋ ಕಾಲೇಜು ಸೇಮು ಇರಬಹುದು, ಚೇಂಜಸ್ ಆಗ್ಬೋದು. ಕೀಪ್ ಫಿಂಗರ್ಸ್ ಕ್ರಾಸ್ ಅಷ್ಟು ಹೇಳೋದು. ಆಮೇಲೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೀಟ್ ನಾಟ್ ಅಲಾಟ್ಮೆಂಟ್ ಅಂತ ಬರ್ತಾ ಇದೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಚೆಕ್ ಮಾಡ್ಕೊಳ್ಳಿ.
ಮತ್ತೆ ರೀ ಆಪ್ಷನ್ ಎಂಟ್ರಿ ಮಾಡಿ ನೋಡಿ. ಮತ್ತೆ ಅದನ್ನೇ ಹೇಳ್ತಾ ಇರೋದು, ಕ್ಯಾನ್ ಐ ಡೂ ಫ್ರೆಶ್ ಆಪ್ಷನ್ ಎಂಟ್ರಿ ಅಗೇನ್ ಅಂತಂದ್ರೆ ಎಸ್ ಡೆಫಿನೆಟ್ಲಿ ನೀವು ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಯಾರ್ ಸೀಟ್ ಅಲಾಟ್ಮೆಂಟ್ ಆಗಿದೆ, ಯಾರಿಗಾಗಿಲ್ಲ, ಯಾರು ಚೇಂಜಸ್ ಆಗ್ಬೇಕಾಗಿದೆ ಎಲ್ಲಾ ಮಾಡ್ಬೋದು. ಅವ್ರು ಕಟ್ ಆಫ್ ಪಿ ಡಿ ಎಫ್ ಬಿಟ್ಟಿದ್ದಾರೆ, ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಪಿ ಡಿ ಎಫ್ ಅಂತಾನು ಬಿಟ್ಟಿದ್ದಾರೆ. ಓಕೆ, ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಪಿ ಡಿ ಎಫ್ ಅಂದ್ಬಿಟ್ಟು ಸ್ಪೆಷಲ್ ಕ್ಯಾಟಗರಿ ಬಿಟ್ಬಿಡಿ, ರೆಸ್ಟ್ ಕರ್ನಾಟಕ, ಕಲ್ಯಾಣ್ ಕರ್ನಾಟಕ, ಇದು HK ಅವರಿಗೆ, ಇದು ರೆಸ್ಟ್ ಕರ್ನಾಟಕ ಅವರಿಗೆ. ಸೊ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ, ನಿಮ್ಗೆ ಇಲ್ಲಿ ಓಪನ್ ಆದ್ರೆ ಡೌನ್ಲೋಡ್ ಆಗುತ್ತೆ ಫೈಲು. ಇದನ್ನ ನೋಡ್ಕೊಂಡು ನೀವು ಇಲ್ಲಿ ಅಲಾಟ್ಮೆಂಟ್ ಮಾಡ್ಕೊಬಹುದು. ಏನಕ್ಕೆ ಇದು ಬಿಡ್ತಾರೆ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ನೀವು ಇಲ್ಲಿ UVC ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಗೆ ಕಟ್ ಆಫ್ ಬಂದು 99 ಇದೆ ನೋಡಿ. ಮಾಕ್ ಅಲಾಟ್ಮೆಂಟ್ ಅಲ್ಲಿ UVC ಗೆ ಕಟ್ ಆಫ್ ಬಂದು ನೋಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ UVC ಇದು ಬಂದು 99 ಬರ್ತಾ ಇದೆ. ಅಂದ್ರೆ 99 ಗೆ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಎಷ್ಟಿದೆ ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ ಇನ್ನ ಬಿಟ್ಟಿಲ್ಲ. ಅದು ಯಾಕೆ ಹಿಂಗ್ ಮಾಡಿದ್ರೆ KU ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಒಂದು 5 to 6 years ಇದರಲ್ಲಿ ಫಸ್ಟ್ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಅಟ್ಲೀಸ್ಟ್ ಆಪ್ಷನ್ ಎಂಟ್ರಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕೆ ಮುಂಚೆ ಬಿಡ್ತಾ ಇದ್ರು, ಇವಾಗ ಬಿಟ್ಟಿಲ್ಲ. ಸೊ 99 ಕಟ್ ಆಫ್ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಏನಾದ್ರು 70 ಇತ್ತು ಅಂತಂದ್ರೆ ನೀವು ನಿಮ್ಗೆ UC ನೋಡ್ತಾ ಇದ್ರೆ ಅಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. ಸೊ ಇವಾಗ ರೆಫರ್ ಮಾಡ್ಬೇಕಾಗಿರೋದು ಇದೇ ಕಟ್ ಆಫ್ PDF ನ, ಅರ್ಥ ಆಯ್ತಾ? ಇವಾಗ ಏನ್ ಬಿಟ್ಟಿದ್ದಾರೆ ಇದೇ ಕಟ್ ಆಫ್ PDF ನ ರೆಫರ್ ಮಾಡ್ಬೇಕಾಗಿರೋದು, HK ಆಗ್ಲಿ ಅಥವಾ ರೆಸ್ಟ್ ಕರ್ನಾಟಕ ಆಗ್ಲಿ, ಸ್ಪೆಷಲ್ ಕ್ಯಾಟಗರಿ ಆಗ್ಲಿ. ಓಕೆ, ಸೊ 99 ಗಿಂತ ಕಡಿಮೆ ಇದ್ರೆ ಮಾಡಬಹುದು, ರೀ ಎಂಟರ್ ಮಾಡಬಹುದು, ಅಂದ್ರೆ ಆಪ್ಷನ್ಸ್ ನ ರೀಶಫಲ್ ಮಾಡಬಹುದು ನೀವು ಇಲ್ಲಿ. ಓಕೆ, ಸೊ ಅದನ್ನೇ ಹೇಳ್ತಾ ಇರೋದು, ಕ್ಯಾನ್ ಐ ಡೂ ಫ್ರೆಶ್ ಆಪ್ಷನ್ ಎಂಟ್ರಿ? ಡೆಫಿನೆಟ್ಲಿ ಮಾಡಬಹುದು. ಇವಾಗ ಏನ್ ಎಂಟ್ರಿ ಮಾಡಿದಿರಾ ಎಲ್ಲ ಡಿಲೀಟ್ ಮಾಡ್ಬಿಡಿ, ಮತ್ತೆ ಬೇಕಾದ್ರೆ ಫಸ್ಟ್ ಇಂದ ಮಾಡಬಹುದು. ಇಲ್ಲ ಏನ್ ಇಟ್ಕೊಂಡಿದ್ದೀರಾ ಹಂಗೆ ಇಟ್ಕೊಳ್ಳಿ, ನಿಮ್ಗೆ ಕರೆಕ್ಟ್ ಆಗಿದ್ರೆ, ನಿಮ್ ಆರ್ಡರ್ ಕರೆಕ್ಟ್ ಆಗಿದ್ರೆ ಹಂಗೆ ಇಟ್ಕೊಳ್ಳಿ, ಹಂಗೆ ಬರುತ್ತೆ. ಓಕೆ, ಬಟ್ ಯಾವಾಗ ಚೇಂಜಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವ್ರಿಗೆ ಅಲಾಟ್ಮೆಂಟ್ ಆಗಿದೆಯಲ್ಲ ಇಲ್ಲಿ, ಇವಾಗ ಅಲಾಟ್ಮೆಂಟ್ ಆಗಿರೋದು ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವ್ರಿಗೆ ನೋಡಿ ಇಲ್ಲಿ 20ನೇ ಫಾರ್ ಎಕ್ಸಾಂಪಲ್ ಇವ್ರಿಗೆ ನೋಡಿದ್ರೆ SC ಅವರಿಗೆ 4ನೇ ಕ್ಯಾಟಗರಿ ಅಲಾಟ್ಮೆಂಟ್ ಆಗಿದೆ. ಓಕೆ, ಇಲ್ಲಿ ತಗೊಳ್ಳೋಣ ನೋಡಿ, ಇನ್ನೊಂದು ST ಅಂತ ಇದೆ, ಅಲಾಟ್ಮೆಂಟ್ ಕ್ಯಾಟಗರಿ ಬಂದು GM ಅಂತ ಇದೆ, ಸೀರಿಯಲ್ ನಂಬರ್ 2 ಅಂತ ಇದೆ. ಸೊ ಇವ್ರಿಗೆ ಬೇಕಾದ್ರೆ ಕಾಲೇಜ್ ಸಿಕ್ಕಿದೆ ಇವರಿಗೆ. ಓಕೆ, ಅವ್ರ ಪ್ರಕಾರ ಸಿಕ್ಕಿದೆ ಅವ್ರಿಗೆ. ಇಲ್ಲ ಸಿಕ್ಕಿಲ್ಲ ಅಂತಂದ್ರೆ ರೀಶಫಲ್ ಮಾಡಬಹುದು. ಸೊ ದಿಸ್ ದ ಒನ್ ಥಿಂಗ್, ರೀಶಫಲ್ ಮಾಡಬೇಕು ಅಂದ್ರೆ ಕಟ್ ಆಫ್ PDF ನ ನೀವು ಚೆಕ್ ಮಾಡ್ಬೇಕಾಗತ್ತೆ. ಸೊ ಎಸ್ ಯು ಕ್ಯಾನ್ ಡೂ ಆಪ್ಷನ್ ಎಂಟ್ರಿ ಅಗೇನ್. ಎಲ್ಲಿವರೆಗೂ ಮಾಡಬಹುದು ಸರ್ ಅಂದ್ರೆ 10th August ವರೆಗೂ ಮಾಡಬಹುದು. ನೀವು ಲಾಗಿನ್ ಮಾಡಿದ್ರೆ ಅಲ್ಲೇ ಕಾಣಿಸ್ತಾ ಇರುತ್ತೆ, ಆಪ್ಷನ್ ಎಂಟ್ರಿ ವಿಲ್ ಕ್ಲೋಸಸ್ ಆನ್ 10th August 11 AM ಅಂತ ಬಂದಿರುತ್ತೆ. ಇದು ಮೇನ್ ಥಿಂಗ್ ಎಲ್ಲರಿಗೂ ಕಾಣಿಸ್ತಾ ಇರೋದು. ಐ ಹ್ಯಾವಿಂಗ್ ಕ್ಯಾಸ್ಟ್ ಕ್ಯಾಟಗರಿ ಬಟ್ ಅಲಾಟೆಡ್ ಇನ್ GM, ಇದನ್ನೇ ಹೇಳಿದ್ ನಾನು ನಿಮ್ಗೆ. ಓಕೆ ನೋಡಿ ಸರ್, ನನ್ಗೆ ST ಕ್ಯಾಟಗರಿ ಇದೆ, ನನಗೆ GM ಅಲ್ಲಿ ಅಲಾಟ್ಮೆಂಟ್ ಆಗಿದೆ. ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಎಲ್ಲಾರ್ಗೂ GM ಜನರಲ್ ಮೆರಿಟ್ ಬಂದು ಕಾಮನ್ ಆಗಿ ಎಲ್ರಿಗೂ ಬರುತ್ತೆ. ಅಂದ್ರೆ ನನಗೆ ಕ್ಯಾಟಗರಿ 1 ಇದ್ರು, ಕ್ಯಾಟಗರಿ 2A ಇದ್ರು, ಕ್ಯಾಟಗರಿ 2B ಇದ್ರು, ಕ್ಯಾಟಗರಿ 3A ಇದ್ರು, ಕ್ಯಾಟಗರಿ 3B ಇದ್ರು, ST ಇದ್ರು, SC ಇದ್ರು, ಎಲ್ಲಾರ್ಗೂ ಕಾಮನ್ ಆಗಿ ಜನರಲ್ ಮೆರಿಟ್ ಸೀಟ್ಸ್ ಬರುತ್ತೆ. ಸೊ ಸರ್ಚ್ ಮಾಡ್ಬೇಕಾದ್ರೆ ಫಸ್ಟ್ ಹೋಗಿ ಜನರಲ್ ಮೆರಿಟ್ ಸೀಟ್ ಚೆಕ್ ಮಾಡುತ್ತೆ. ಇವಾಗ ಯಾಕೆ ಇವ್ರಿಗೆ ಜನರಲ್ ಮೆರಿಟ್ ಅಲಾಟ್ಮೆಂಟ್ ಆಗಿದೆ ಅಂತಂದ್ರೆ ನೋಡಿ, ಇವರು ಕೇಳಿರೋ ಆಪ್ಷನ್ ನಂಬರ್ ಆಟೋಮೆಟಿಕಲ್ ಏನಾಗುತ್ತೆ, SC ಕ್ಯಾಸ್ಟ್ ಆಗಿದ್ರು ಫಸ್ಟ್ ಜನರಲ್ ಮೆರಿಟ್ ಹೋಗಿ ಚೆಕ್ ಮಾಡುತ್ತೆ. ಅಲ್ಲಿ ಸೀಟ್ ಇತ್ತ ಅಲಾಟ್ಮೆಂಟ್ ಆಗುತ್ತೆ, ಸೀಟ್ ಇರ್ಲಿಲ್ವಾ ನೆಕ್ಸ್ಟ್ ಏನ್ ಮಾಡುತ್ತೆ, ಕ್ಯಾಸ್ಟ್ ಕ್ಯಾಟಗರಿಗೆ ಬರುತ್ತೆ. ಇವಾಗ ಆಪ್ಷನ್ಸ್ ಇರೋದೇನಪ್ಪ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ರೂರಲ್. ಓಕೆ, ಇವು 3 ಆಪ್ಷನ್ ಬರುತ್ತೆ, ಕನ್ನಡ ಮೀಡಿಯಂ, ಜನರಲ್ ಮೆರಿಟ್, ಕನ್ನಡ ಮೀಡಿಯಂ, ರೂರಲ್. ಸೊ ನೀವೇನಾದ್ರೂ 3ಕ್ಕೂ ಎಲಿಜಿಬಲ್ ಇದ್ರೆ ಪ್ಲಸ್ ಇವರೇ ತಗೊಂಡ್ರೆ SC ಕ್ಯಾಟಗರಿ SC ಇದ್ರೆ ಇಲ್ಲಿ ಕ್ಯಾಟಗರಿ SCC ಅಂತ ಇದೆ, SCA, SCB, SCC ಅಂತ ಬರುತ್ತೆ. 3 ಸಬ್ ಕ್ಯಾಟಗರಿ SCA, SCB, SCC. ಇವ್ರು SCC ಬರ್ತಾರೆ ಇವ್ರು ಅಷ್ಟೇ. ಸೊ ನೀವೇನಾದ್ರೂ 3ಕ್ಕೂ ಎಲಿಜಿಬಲ್ ಇದ್ರೆ ಫಸ್ಟ್ ಚೆಕ್ ಮಾಡೋದು, ಸೊ ನಿಮ್ಗೆ 3+3 ಟೋಟಲ್ 6 ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಅಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ರೂರಲ್ ಕೋಟಾ, ಮತ್ತೆ SC ಜನರಲ್, SC ಕನ್ನಡ ಮೀಡಿಯಂ, SC ರೂರಲ್ ಕೋಟಾ, ಇಷ್ಟು ಎಲಿಜಿಬಲ್ ಇರುತ್ತೆ. ಇವ್ರ ಪ್ರಕಾರ ಏನು, SC ಗೆ ಅಲಾಟ್ಮೆಂಟ್ ಕ್ಯಾಟಗರಿ ಇದೆ, ಇವ್ರು ಕೇಳಿರೋ ಆಪ್ಷನ್ಸ್ ಫಸ್ಟ್ ಹೋಗಿ ಚೆಕ್ ಮಾಡೋದು, ಎಲ್ಲಾರ್ಗೂ ಕ್ಯಾಸ್ಟ್ ಇರ್ಲಿ ಇಲ್ದೆ ಹೋಗ್ಲಿ ಫಸ್ಟ್ ಹೋಗಿ ಚೆಕ್ ಮಾಡೋದು ಜನರಲ್ ಮೆರಿಟ್ ಅಲ್ಲಿ. ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇತ್ತಾ ಅಲಾಟ್ಮೆಂಟ್ ಆಗುತ್ತೆ, ಅದಕ್ಕೆ ಇವ್ರಿಗೆ ಜನರಲ್ ಮೆರಿಟ್ ಅಂತ ಬಂದಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನಿಮಗೆ SC ಕ್ಯಾಟಗರಿ ಇದ್ದು GM ಅಲಾಟ್ಮೆಂಟ್ ಆಗಿದ್ರೆ ನಿಮಗೆ ಫೀಸ್ದು ಪ್ರಾಬ್ಲಮ್ ಏನಾಗಲ್ಲ. ಸುಮಾರು ಜನಕ್ಕೆ ಇದೇ ಪ್ರಾಬ್ಲಮ್ ಆಗಿರೋ, ಸರ್ SC ಇದೆ ಸರ್, ಫೀಸ್ ಬಂದ್ಬಿಟ್ಟು GM ಅಲ್ಲಿ ಆಗ್ಬಿಟ್ಟು ನಂಗೆ ಫುಲ್ ಫೀಸ್ ಬರುತ್ತಾ ಅದು ಇದು ಅಂತಂದ್ರೆ ಖಂಡಿತ ಆತರ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ದು ಫೀಸ್ ಬರೋದು ಮೇನ್ಲಿ ನಿಮಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇಂದ. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಕ್ಸೆಪ್ಟ್ ಆಗಿದ್ರೆ ಡೆಫಿನೆಟ್ಲಿ ಫೀಸ್ ಕಡಿಮೆ ಆಗುತ್ತೆ. ಇದು ಅಲಾಟ್ಮೆಂಟ್ ಬಂದು ಓನ್ಲಿ ಕ್ಯಾಸ್ಟ್ ಕೋಟಾ ಮೇಲೆ ಅಲಾಟ್ಮೆಂಟ್ ಆಗೋದಕ್ಕಷ್ಟೇನೆ, ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ಬಂದಾಗ ಅಲ್ಲಿ ನಿಮ್ಗೆ ವಿತ್ ಕಾಲೇಜು ವಿತ್ ಫೀಸ್ ಇಂಡಿಕೇಟ್ ಆಗಿರುತ್ತೆ ಎಷ್ಟು ಕಟ್ಟಬೇಕು ಅಂತ. ಸೊ SC ಇದ್ರೆ KA ಕಟ್ಟೋ ಫೀಸ್ ಬಂದು 0 ಇರುತ್ತೆ. ಇಫ್ ಯುವರ್ ಇನ್ಕಮ್ ಈಸ್ ಬಿಲೋ 2.5 lakhs, ಎಬೋ 2.5 lakhs ಇದ್ರೆ ಸ್ವಲ್ಪ ಅಮೌಂಟ್ ಬರ್ತಾ ಹೋಗುತ್ತೆ. ಜನರಲ್ ಎಬೋ 10 lakhs ಬಂದ್ರೆ ನಿಮ್ಗೆ ಫುಲ್ ಫೀಸ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಓಕೆ, ಈ ತರ ಇದೆ. ಫೀಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಯಾಕಂದ್ರೆ ಚಾಯ್ಸ್ ಎಂಟ್ರಿ ಬರಬೇಕು. ಚಾಯ್ಸ್ ಎಂಟ್ರಿ ಬರೋದಕ್ಕೆ ಮುಂಚೆ
ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬರ್ಬೇಕು ನಮ್ಗೆ ಇಲ್ಲಿ. ಓಕೆ, ಸದ್ಯಕ್ಕೆ ಮಾತಾಡ್ತಾ ಇರೋದು ನಾನು SC ಕ್ಯಾಟಗರಿ ಇದು GML ಅಲಾಟ್ಮೆಂಟ್ ಆಗಿದ್ರೆ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇದು ಓನ್ಲಿ ಫಾರ್ ಸೀಟ್ ಅಲಾಟ್ಮೆಂಟ್. ಅದೇ ತರ ನೋಡಿ ಇಲ್ಲಿ ST ಕ್ಯಾಟಗರಿ ಇದ್ರು GM ಅಲಾಟ್ಮೆಂಟ್ ಆಗಿದ್ರೆ ಏನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಿಮ್ಮ ಇನ್ಕಮ್ ಅಕ್ಸೆಪ್ಟ್ ಆಗಿದ್ರೆ ಫೀಸ್ ಕಡಿಮೆ ಆಗೇ ಆಗುತ್ತೆ. ಅದೇ ತರ ನೋಡಿ ಇಲ್ಲಿ 3A ಇದೆ ನೋಡಿ, 3A GL ಆಗಿದೆ ಅಂದ್ರೆ ಏನು ಅಂತಂದ್ರೆ ಇವಾಗ 3A ಕ್ಯಾಟಗರಿ ಇದೆ, ಇವ್ರಿಗೆ ಜನರಲ್ ಮೆರಿಟ್ ಚೆಕ್ ಆಗುತ್ತೆ. ಫಸ್ಟ್ 3A ಕ್ಯಾಟಗರಿ ಇದ್ರು ಫಸ್ಟ್ ಹೋಗಿ GML ಚೆಕ್ ಆಗುತ್ತೆ. GML ಸೀಟ್ ಇಲ್ವಾ, ನೆಕ್ಸ್ಟ್ ಆಟೋಮೆಟಿಕಲಿ 3A ಜನರಲ್ ಬರುತ್ತೆ. ಸೊ 3A ಜನರಲ್ ಅಲಾಟ್ಮೆಂಟ್ ಆಗಿದೆ. 3AG ಅಂತಂದ್ರೆ ಜನರಲ್ ಮೆರಿಟ್ ಸೀಟ್ ಇಲ್ಲ ಇವರಿಗೆ, ಅದಕ್ಕೆ ಏನಾಗಿದೆ ಕ್ಯಾಸ್ಟ್ ಕ್ಯಾಟಗರಿಗೆ ಬಂದು 3A ಜನರಲ್ ಅಲಾಟ್ಮೆಂಟ್ ಆಗಿದೆ. ನೋಡಿ ಆಪ್ಷನ್ ಬಂದು ಫಸ್ಟ್ ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿದೆ. ಇವ್ರ ರ್ಯಾಂಕಿಂಗ್ ಬಂದು 596. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಲಾಟ್ಮೆಂಟ್ ಆಗಿದೆ. ನಂದೇ ಅಕಾಡೆಮಿ ಸ್ಟೂಡೆಂಟ್ ಮಂಜುನಾಥ್ ಅನ್ಬಿಟ್ಟು ತುಂಬಾ ಒಪ್ಸಿಕೊಂಡಿದ್ದ ಸರ್ ನಾನು RV ಕಾಲೇಜಲ್ಲೇ ಹೋಗ್ಬೇಕು ಅಂತ. ಐ ಥಿಂಕ್ ಅವ್ನು ಖುಷಿಯಾಗಿದೆ ಅನ್ಕೊಂತೀನಿ. ಎಸ್ ಅಂದ್ರೆ ಕಮೆಂಟ್ ಹೊಡಿಯಪ್ಪ. ಓಕೆ, ಸೊ ದಿಸ್ ಇಸ್ ದ ವೇ ಅಲಾಟ್ಮೆಂಟ್ ಯಾವ ತರ ಆಗುತ್ತೆ ಅಂತ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಇದಕ್ಕೂ ಫೀಸ್ಗೂ ಸಂಬಂಧ ಇಲ್ಲ, ಒಂದ್ ಅರ್ಥ ಮಾಡ್ಕೊಳ್ಳಿ. ಅಲಾಟ್ಮೆಂಟ್ ಆಗಿರೋದಕ್ಕೂ ಫೀಸ್ಗೂ ಏನೂ ಸಂಬಂಧ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇವ್ರಿಗೆ ST ಅಂದ್ರೆ GM ಅಲಾಟ್ಮೆಂಟ್ ಆಗಿರೋ ಫುಲ್ ಫೀಸ್ ಕಟ್ಟಬೇಕು ಅಂತಲ್ಲ. ಇವ್ರಿಗೆ 3A ಅನ್ಬಿಟ್ಟು 3AG ಅಲಾಟ್ಮೆಂಟ್ ಆಗಿದ್ರೆ ಇವ್ರಿಗೆ ಫೀಸ್ ಕಡಿಮೆ ಅಂತಲ್ಲ, ಇವ್ರಿಗೆ ಫೀಸ್ ಕಡಿಮೆ ಆಗಿದೆ. ನೋಡಿ ಫಾರ್ ಎಕ್ಸಾಂಪಲ್ ಇವ್ರಿಗೆ ಹೇಳ್ತೀನಿ 3A ಇದ್ದು 3AG ಅಲಾಟ್ಮೆಂಟ್ ಆಗಿದೆ ಅಂದ್ರೆ ಇವ್ರಿಗೆ ಫೀಸ್ ಕಡಿಮೆ ಆಗುತ್ತೆ ಅಂತಲ್ಲ. ಫೀಸ್ ಕಡಿಮೆ ಆಗುತ್ತೆ ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ ಮಾತ್ರ. ಅರ್ಥ ಆಯ್ತಾ? ಇನ್ಕಮ್ ಸರ್ಟಿಫಿಕೇಟ್ ಅಕ್ಸೆಪ್ಟ್ ಆಗಿದ್ರೆ ಮಾತ್ರ. ಸೊ ಇವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರೋ 3AG ಲಿ, ಬಟ್ ಫೀಸ್ ಅಲ್ಲ. ಇವ್ರಿಗೂ ಅಷ್ಟೇ ST ಅಲ್ಲಿ ಇವ್ರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರೋ GM ಅಲ್ಲಿ, ಬಟ್ ST ಕೋಟಾ ಹಂಗೆ ಸೀಟ್ಸ್ ಇರುತ್ತೆ. ಆಮೇಲೆ ST ಇನ್ಕಮ್ ಇದ್ರೆ ಅದು ಹಂಗೆ ಇರುತ್ತೆ. ಸೇಮ್ ಅಪ್ಲಿಕೇಬಲ್ ಟು SC. ನೋಡಿ ಇಲ್ಲಿ ಬರ್ತೀನಿ ಇಲ್ಲಿ. ಇವಾಗ ST ಕ್ಯಾಟಗರಿ ಇವ್ರಿಗೆ ST GL ಆಗಿದೆ ಅಂದ್ರೆ ಹೆಂಗಾಗಿರುತ್ತೆ ಅಂದ್ರೆ ಇವ್ರಿಗೆ ಫಸ್ಟ್ ಜನರಲ್ ಚೆಕ್ ಮಾಡುತ್ತೆ, ಅಲ್ಲಿ ಸೀಟ್ಸ್ ಇಲ್ಲ. ಸೊ ಕ್ಯಾಸ್ಟ್ ಜನರಲ್ಗೆ ಹೋಗುತ್ತೆ, ಅಲ್ಲಿ ಸೀಟ್ ಇದೆ, ಅಲಾಟ್ಮೆಂಟ್ ಆಗಿದೆ ಅಷ್ಟೇ. ಫೀಸು ಇದಕ್ಕೂ ಸಂಬಂಧ ಇಲ್ಲ. ಇವ್ರಿಗೆ ಅಲಾಟ್ಮೆಂಟ್ ಆಗಿರೋ ಆಪ್ಷನ್ ಬಂದು 20. ಸಿಮಿಲರ್ಲಿ ಇವ್ರಿಗೆ ಬಂದ್ರೆ 2A ಕ್ಯಾಸ್ಟ್ ಕ್ಯಾಟಗರಿ ಇದೆ, ಬಟ್ ಜನರಲ್ ಮೆರಿಟ್ ಅಲಾಟ್ಮೆಂಟ್ ಆಗಿದೆ. ಇವಾಗ ಸರ್ ನನಗೆ ಜನರಲ್ ಮೆರಿಟ್ ಬೇಡ, ನನಗೆ ಕ್ಯಾಸ್ಟ್ ಕ್ಯಾಟಗರಿ ಕೋಟಾ ಬೇಕು ಅಂದ್ರೆ ಅದು ನೀವು ಡಿಸೈಡ್ ಮಾಡಕ್ ಆಗಲ್ಲ. ಅದು ಸೀಟ್ ಅಲಾಟ್ಮೆಂಟ್ ಮ್ಯಾಟ್ರಿಕ್ಸ್ ಅಂದ್ರೆ ರೂಸ್ಟರ್ ಆಲ್ಗೋರಿಥಮ್ ಅಂತ ಕರೀತಾರೆ, ಅದು ಅಲಾಟ್ಮೆಂಟ್ ಆಗಿರುತ್ತೆ. ಸೊ ನೀವ್ ಏನ್ ಪ್ರಿಯಾರಿಟಿ ಕೊಟ್ಟಿರ್ತೀರಾ, ಫಸ್ಟ್ ಪ್ರಿಯಾರಿಟಿ ಹೋದಾಗ ಫಸ್ಟ್ ಚೆಕ್ ಮಾಡೋದು ಜನರಲ್ ಮೆರಿಟ್. ಇವಾಗ ಇವ್ರಿಗೆ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಬೆಸ್ಟ್ ಹೇಳ್ತೀನಿ ನೋಡಿ ಇಲ್ಲಿ SC ಜನರಲ್. ಓಕೆ, SC ಕ್ಯಾಟಗರಿಗೆ ನಿಮ್ಗೆ SC ಕ್ಯಾಟಗರಿ ಮತ್ತೆ ಜನರಲ್ SC ಕ್ಯಾಟಗರಿ ಇರುತ್ತೆ ನಿಮ್ಗೆ. ಸೊ 2 ಆಪ್ಷನ್ ಬರುತ್ತೆ, ಜನರಲ್ ಮತ್ತೆ SC ಜನರಲ್ 2 ಆಪ್ಷನ್ ಬರುತ್ತೆ ನಿಮ್ಗೆ. ಕನ್ನಡ ಮೀಡಿಯಂ ಇದ್ರೆ 2 ಆಪ್ಷನ್ ಬರುತ್ತೆ, ರೂರಲ್ ಇದ್ರೆ 2 ಆಪ್ಷನ್ ಬರುತ್ತೆ. ಟೋಟಲ್ 6 ಆಪ್ಷನ್ಸ್ ಬರುತ್ತೆ ನಿಮಗೆ. ಓಕೆ, ಇವರಿಗೆ 4th ಸೀರಿಯಲ್ ನಂಬರ್ ಅಲಾಟ್ಮೆಂಟ್ ಆಗಿದೆ ಅಂದ್ರೆ ಫಸ್ಟ್ ಸೀರಿಯಲ್ ನಂಬರ್ ಕೊಟ್ಟಿರ್ತಾರಲ್ಲ ಅವ್ರಿಗೆ 2 ಸಲ ಚೆಕ್ ಆಗುತ್ತೆ, ಜನರಲ್ SC. ಸೆಕೆಂಡ್ ಆಪ್ಷನ್ ಬಂದಾಗ 2 ಸಲ ಚೆಕ್ ಆಗುತ್ತೆ, ಜನರಲ್ SC. ಜನರಲ್ ಅಲ್ಲಿ ಅವ್ರು ಕೇಳಿರೋ ಕಾಲೇಜಲ್ಲಿ ಅವ್ರು ಕೇಳಿರೋ ಬ್ರಾಂಚ್ ಅಲ್ಲಿ ಸೀಟ್ ಇತ್ತ ಅಲಾಟ್ಮೆಂಟ್ ಆಗುತ್ತೆ, ಅವಾಗ GM ಅಂತ ಬರುತ್ತೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಯಾಸ್ಟ್ ಕ್ಯಾಟಗರಿಗೆ ಹೋಗುತ್ತೆ, ಅಲ್ಲಿ ಅವ್ರು ಕೇಳಿರೋ ಕಾಲೇಜಲ್ಲಿ ಅವ್ರು ಕೇಳಿರೋ ಕೋರ್ಸ್ಗೆ ಸೀಟ್ ಇತ್ತ ಚೆಕ್ ಮಾಡುತ್ತೆ, ಸೀಟ್ ಇದ್ರೆ ಅಲಾಟ್ಮೆಂಟ್ ಆಗುತ್ತೆ, ಇಲ್ಲ ಅಂದ್ರೆ ಇರಲ್ಲ. ಅರ್ಥ ಆಯ್ತಾ? ಅದೇ ತರ 4ನೇ ಆಪ್ಷನ್ ಬಂದಾಗ ಫಸ್ಟ್ GML ಚೆಕ್ ಮಾಡಿದೆ, ಅದಕ್ಕೆ GML ಅಲಾಟ್ಮೆಂಟ್ ಆಗಿದೆ, ಯಾಕಂದ್ರೆ ಅಲ್ಲಿ ಸೀಟ್ ಇತ್ತು. ಇಷ್ಟು ಡೀಟೇಲ್ಸ್ ನಾನು ಕ್ಲಿಯರ್ ಕಟ್ ಆಗಿ ಡೀಟೇಲ್ ಆಗಿ ಹೇಳಿದೀನಿ. ಕ್ಯಾಸ್ಟ್ ಕ್ಯಾಟಗರಿಗೆ ಅಲಾಟ್ಮೆಂಟ್ GML ಆಗಿದೆ ಸರ್. ಇವಾಗ ಕ್ಯಾಸ್ಟ್ ಅಲಾಟ್ಮೆಂಟ್ ಆಗ್ಬೇಕು, ಅದು ನಾವು ನೀವು ಡಿಸೈಡ್ ಮಾಡಕ್ ಆಗಲ್ಲ, ಅದು KA ಬೋರ್ಡ್ ಡಿಸೈಡ್ ಆಗ್ಬೇಕು. ಇಷ್ಟು ಓವರ್ ಆಲ್ ಥಿಂಗು. ಇವೆಲ್ಲ ಆದ್ಮೇಲೆ ಬರೋದು ವೆನ್ ಐ ನೀಡ್ ಟು ಸೆಲೆಕ್ಟ್ ದ ಚಾಯ್ಸಸ್. ನೋಡಿ ಅದನ್ನ ಹೇಳ್ತಾ ಇರೋದು. ಇವಾಗ ಮಾಕ್ ಅಲಾಟ್ಮೆಂಟ್ ಅಂತ ಬಂದಿರೋ ಟೆಂಪ್ರರಿ ಅಲಾಟ್ಮೆಂಟ್ ಕಟ್ ಆಫ್ PDF ನೋಡ್ಕೊಂಡು ರೀಶಫಲ್ ಮಾಡಿ. ಓಕೆ, ರೀಶಫಲ್ ಮಾಡಿದಾಗ ನಿಮಗೆ ಮತ್ತೆ ಆರ್ಡರ್ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಕಟ್ ಆಫ್ ನೋಡಿ ಪರ್ಟಿಕ್ಯುಲರ್ಲಿ ನೀವು ಏನ್ ಆಪ್ಷನ್ ಎಂಟ್ರಿ ಮಾಡಿದೀರಾ, ಎಷ್ಟನೇ ಆಪ್ಷನ್ ಎಂಟ್ರಿ ಮಾಡಿದೀರಾ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇವ್ರದ್ದು 20ನೇ ಆಪ್ಷನ್ ಎಂಟ್ರಿ ಆಗಿದೆ ನೋಡಿ, 20ನೇ ಆಪ್ಷನ್ ಸೆಲೆಕ್ಟ್ ಆಗಿದೆ. 1 to 20 ಏನ್ ಕೊಟ್ಟಿದ್ದಾರೆ ಅದು ಮೇನ್ ಚೆಕ್ ಮಾಡ್ಬೇಕಾಗಿರೋದು, ಅದಾದ್ಮೇಲೆ ಅಲ್ಲ. 1 to 20 ಏನ್ ಚೆಕ್ ಮಾಡಿದೆ, 1 to 20 ನಿಮ್ಮ ಪ್ರಕಾರ ಬೆಸ್ಟ್ ಕಾಲೇಜಸ್, ಆ ಬೆಸ್ಟ್ ಕಾಲೇಜು ನಿಮ್ಮ ಕಟ್ ಆಫ್ ಫಾರ್ ಎಕ್ಸಾಂಪಲ್ 12,991 ಇದೆ. ಇನ್ ಕೇಸ್ ನೀವು ಬೇಕಾಗಿರೋ ಕಾಲೇಜ್ 1 to 20 ನಿಮ್ಗಿಂತ ಕಟ್ ಆಫ್ ಕಡಿಮೆ ಇತ್ತು, ಫಾರ್ ಎಕ್ಸಾಂಪಲ್ 5,000 ಇತ್ತು, ಸಿಗಲ್ಲ. 14,000 ಇತ್ತು, ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ರ್ಯಾಂಕಿಂಗ್ ಒಂದು 13,000 ಇದೆ, 14,000 ಇದ್ರೆ ಸಿಗುತ್ತೆ. ಆತರ ಅಂದ್ರೆ ನಿಮಗ್ ಬೇಕಾಗಿರೋ ಕಾಲೇಜು ನಿಮ್ಗಿಂತ ಜಾಸ್ತಿ ರ್ಯಾಂಕಿಂಗ್ ಅಲಾಟ್ಮೆಂಟ್ ಆಗಿದ್ರೆ ಸಿಗುತ್ತೆ. ಇವಾಗ ಬೆಳಗ್ಗೆ ಒಂದು ನನಗೆ ಶಾಕ್ ಆಯ್ತು ನೋಡಿ, RV ಕಾಲೇಜ್ ಸ್ಟಾರ್ಟಿಂಗ್ ಆಗ್ತಾ ಇರೋದೇ 10,000 ರ್ಯಾಂಕ್ ಇಂದ. ಫಸ್ಟ್ ಟೈಮ್ ನೋಡ್ತಾರೆ, ಶಾಕ್ ಆಗ್ಬಿಡುತ್ತೆ ನನಗೇನ ಆತರ. ಸೊ ಆತರ ಇರುತ್ತೆ. ಸೊ ನೋಡ್ಕೊಂಡು ಶಫ್ಲಿಂಗ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಇಲ್ಲ ನಂಗೆ ಅಲಾಟ್ಮೆಂಟ್ ಆಗಿರೋ ವೇನೆ ಏನ್ ಮಾಡಿದೀನಿ ಕರೆಕ್ಟ್ ಆಗಿದೆ ಅಂತಂದ್ರೆ ದಟ್ ಇಸ್ ದ ಬೆಸ್ಟ್ ಆಪ್ಷನ್ ವಾಟ್ ಯು ಕ್ಯಾನ್ ಚೂಸ್. ಸೊ ಇಷ್ಟು ಡೀಟೇಲ್ಸ್ ಆಗಿ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಐ ಥಿಂಕ್ ಎಲ್ಲ ಕಾನ್ಸೆಪ್ಟ್ಸ್ ಕವರ್ ಮಾಡಿದೀನಿ ಅನ್ಕೊಂತೀನಿ. ಇನ್ನ ಏನಾರ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ, ಅದ್ರ ಒಂದು ವಿಡಿಯೋ ಮಾಡ್ತೀನಿ, ಅದ್ರ ಒಂದು ಲೈವ್ ಮಾಡೋಣ, ಡೋಂಟ್ ವರಿ. ಓಕೆ, ಸೊ ಎಲ್ಲ ಕಾನ್ಸೆಪ್ಟ್ಸ್ ಏನಿದೆ, ನಿಮ್ಗೆ ಏನೇನ್ ಡೌಟ್ಸ್ ಇತ್ತು ಎಲ್ಲ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡಿದೀನಿ. ಓಕೆ, ಸೊ ಸಪೋರ್ಟ್ ಇಲ್ಲಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೇನ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇಂಡಿಯಾ ಅಕಾಡೆಮಿನ ರೆಫರ್ ಮಾಡೋದು ಮರಿಬೇಡಿ ನಿಮ್ಮ ಜೂನಿಯರ್ಸ್ಗೆ.
ಇಫ್ ಯು ಗಾಟ್ ಸಮಥಿಂಗ್ ಫ್ರಮ್ ಇಂಡಿಯಾ ಅಕಾಡೆಮಿ. ಥ್ಯಾಂಕ್ ಯು. ಲವ್ ಯು ಆಲ್.